ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಹದಿಹರೆಯಕ್ಕೆ ಪ್ರವೇಶ ಪಾಠದ 28ನೇ ಪ್ರಶ್ನೆ. ಕೀಟಗಳು ಮತ್ತು ಕಪ್ಪೆಗಳ ಜೀವನ ಚಕ್ರದಲ್ಲಿ ರೂಪ ಪರಿವರ್ತನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಅನ್ನು ಹೆಸರಿಸಿ. ಕೀಟಗಳು ಉದಾಹರಣೆಗೆ ರೇಷ್ಮೆ ಹುಳುವನ್ನ ನೋಡಿರ್ಬಹುದು ಅಥವಾ ಚಿಟ್ಟೆಯನ್ನ ನೋಡಿರ್ಬಹುದು. ಇವುಗಳಲ್ಲಿ ಅಥವಾ ಕಪ್ಪೆಗಳ ಜೀವನ ಚಕ್ರದಲ್ಲಿ ರೂಪ ಪರಿವರ್ತನೆ. ಇಲ್ಲಿ ರೂಪ ಪರಿವರ್ತನೆ ಅಂದ್ರೆ ಏನು? ರೂಪ ಪರಿವರ್ತನೆ ಅಂದ್ರೆ ಈಗ ಇಲ್ಲಿ ನೋಡಿ, ಇದು ಮೊಟ್ಟೆಯ ರೂಪದಲ್ಲಿದೆ ಅಲ್ವಾ? ಇದು ಮೊಟ್ಟೆಯ ರೂಪದಲ್ಲಿದೆ. ಈಗ ಇದು ಬೆಳೆದು ಮೊದಲು ಗೊದ ಮೊಟ್ಟೆ ಆಗ್ತದೆ. ಮೊಟ್ಟೆಯಿಂದ ಗೊದ ಮೊಟ್ಟೆ ಆಗ್ತದೆ. ಗೊದ ಮೊಟ್ಟೆಯಿಂದ ಇನ್ನೊಂದ್ ಸ್ವಲ್ಪ ಬೆಳವಣಿಗೆ ಹೊಂದಿದಾಗ ಏನಾಗ್ತದೆ? ಬೆಳೆದ ಗೋದ ಮೊಟ್ಟೆಯಾಗಿ ಪರಿವರ್ತನೆಯನ್ನ ಹೊಂದ್ತದೆ. ಅದಾಗಿ ಪ್ರೌಢ ಕಪ್ಪೆಯಾಗಿ ಬದಲಾಗುತ್ತೆ. ಇದು ನಾವೇನ್ ಕಪ್ಪೆ ಅಂತ ನೋಡ್ತೀವಲ್ಲ, ಅದು ಪ್ರೌಢ ಕಪ್ಪೆ. ಇದು ಈ ಎಲ್ಲಾ ಜೀವನ ಚಕ್ರವನ್ನ ಮುಗಿಸಿಕೊಂಡು ಬಂದಿರುವಂತದ್ದು ಪ್ರೌಢ ಕಪ್ಪೆ. ಇದನ್ನ ರೂಪ ಪರಿವರ್ತನೆ ಅಂತ ಹೇಳ್ತೀವಿ. ಹಾಗಿದ್ರೆ ಕೀಟಗಳು ಮತ್ತು ಕಪ್ಪೆಗಳ ಜೀವನ ಚಕ್ರದಲ್ಲಿ ಈ ರೂಪ ಪರಿವರ್ತನೆಯನ್ನ ನಿಯಂತ್ರಿಸುವಂತಹ ಹಾರ್ಮೋನ್ ಯಾವುದು ಅಂದ್ರೆ ಥೈರಾಕ್ಸಿನ್ ಹಾರ್ಮೋನ್. ಸರಿಯಾದ ಉತ್ತರ ಥೈರಾಕ್ಸಿನ್ ಹಾರ್ಮೋನ್. ಇದು ಕೀಟಗಳು ಮತ್ತು ಕಪ್ಪೆಗಳ ಜೀವನ ಚಕ್ರದಲ್ಲಿ ರೂಪ ಪರಿವರ್ತನೆಯನ್ನ ನಿಯಂತ್ರಿಸುವ ಹಾರ್ಮೋನ್ ಆಗಿದೆ. ಬಿ ಕ್ವಶನ್, 28ನೇದು ಬಿ ಕ್ವಶನ್. ಈ ಹಾರ್ಮೋನ್ ಉತ್ಪಾದನೆಗೆ ಅವಶ್ಯಕವಾದ ಧಾತುವನ್ನು ಹೆಸರಿಸಿ. ನೀರಿನಲ್ಲಿ ಈ ಧಾತುವಿನ ಕೊರತೆಯಿಂದ ಕೀಟಗಳು ಮತ್ತು ಕಪ್ಪೆಗಳ ಮೇಲೆ ಉಂಟಾಗುವ ಪರಿಣಾಮವೇನು ಅಂತ ಕೇಳಿದ್ದಾರೆ. ಥೈರಾಕ್ಸಿನ್ ಏನಿದೆ, ಆ ಹಾರ್ಮೋನ್ ಅದರ ಉತ್ಪಾದನೆಗೆ ಅವಶ್ಯಕವಾದ ಧಾತು ಯಾವುದು? ಇದು ನಿಮಗ್ ಗೊತ್ತು. ಮನುಷ್ಯರಲ್ಲಿ ಕೂಡ ಥೈರಾಕ್ಸಿನ್ ಉತ್ಪಾದನೆಗೆ ಅವಶ್ಯಕವಾದ ಧಾತು ಅಯೋಡಿನ್ ಯುಕ್ತ ಉಪ್ಪು ತಿನ್ನಿ ಅಂತ ಹೇಳ್ತಾರೆ ಅಲ್ವಾ? ಯಾಕೆಂದ್ರೆ ಥೈರಾಕ್ಸಿನ್ ಬಿಡುಗಡೆಗೆ ಸಹಾಯವಾಗುತ್ತೆ ಅಂತ. ಹಾಗಿದ್ರೆ ಈ ಹಾರ್ಮೋನ್ ಉತ್ಪಾದನೆಗೆ ಅವಶ್ಯಕವಾದ ಧಾತು ಅಯೋಡಿನ್. ನೀರಿನಲ್ಲಿ ಅಯೋಡಿನ್ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲದಿದ್ದರೆ ಗೊದ ಮೊಟ್ಟೆಗಳು ಪ್ರೌಢಾವಸ್ಥೆಯನ್ನು ತಲುಪುವುದಿಲ್ಲ. ಗೊದ ಮೊಟ್ಟೆ ಇರುವಂತದ್ದು ಪ್ರೌಢಾವಸ್ಥೆಯನ್ನ ತಲುಪಬೇಕು ಅಂದ್ರೆ ಅದನ್ನ ನಾವು ರೂಪ ಪರಿವರ್ತನೆ ಅಂತ ಹೇಳ್ತೀವಿ ಅಲ್ವಾ? ಆ ರೂಪ ಪರಿವರ್ತನೆಗೆ ಮುಖ್ಯವಾದ ಹಾರ್ಮೋನ್ ಅಂದ್ರೆ ಥೈರಾಕ್ಸಿನ್ ಹಾರ್ಮೋನ್. ಆ ಥೈರಾಕ್ಸಿನ್ ಹಾರ್ಮೋನ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಅಯೋಡಿನ್ ಬೇಕು. ಅಯೋಡಿನ್ ಇಲ್ಲ ಅಂದ್ರೆ ಗೊದ ಮೊಟ್ಟೆಗಳು ಪ್ರೌಢಾವಸ್ಥೆಯನ್ನ ಬದಲಾವಣೆ ಹೊಂದೋದಿಲ್ಲ.